ಭಾಳ ರೇಟ್ ಆಯ್ತು ಸರ್. ಇದು ಇಷ್ಟು ರೇಟ್ ಆತಪ್ಪ ಅಂದ್ರೆ ಹೆಂಗೆ ಹೇಳ್ರಿ, ಬಡವ್ರ ಬಗ್ಗೆ ಹೆಂಗೆ ಹಾಕ್ಸ್ಬೇಕು, ಹೆಂಗಿಲ್ಲ, ಹೆಂಗೆ ಮಾಡ್ಬೇಕು, ಭಾಳ ಆಗುತ್ತೆ ರೇಟ್ ಸರ್. ಕಮ್ಮಿ ಮಾಡಂತ ಹೇಳ್ಬೇಕು ಸರ್. ಹ್ಞೂ ಸರ್. ವಿದ್ಯುತ್ ಕಾರಣಕ್ಕಾಗಿ ಹೆಚ್ಚು ಅಂತಾರೆ. ಏನು ಸರ್? ವಿದ್ಯುತ್ ಕಾರಣಕ್ಕಾಗಿ ಹೆಚ್ಚು ಅಲ್ಲ, ನಮ್ಮ ಸಮಸ್ಯೆ ನಮ್ಗೆ ಹೇಳಿದ್ರಪ್ಪ, ನಾವ್ ಹೆಂಗೆ ಹೇಳ್ರಿ, ಬಡವ್ರ ಬಗ್ಗೆ ಹೆಂಗೆ ಬದುಕ್ಬೇಕು ನಾವು? ಈಗ ದೂರ ದೂರ ಅಡ್ಡಾಡ್ರ ಇದೀವಿ ರೀ, ಇದು ಮಾಡೋರು ಇದೀವಿ ರೀ, ನಾವು 4 ಕೋಳಿ ನಾವು ಜೀವನ ಮಾಡ್ಕೊಂಡು ಜೀವನ ಮಾಡ್ರ ಇದೀವಿ. ಹಿಂಗೆ ರೇಟ್ ಆತಪ್ಪ ಅಂದ್ರೆ ಹೆಂಗೆ ಹೇಳ್ರಿ ಸರ್? ಕಮ್ಮಿ ಮಾಡಂತ ಹೇಳ್ರಿ ಸರ್. ಕಮ್ಮಿ ಆಗ್ಬೇಕು ಸರ್. ನನ್ನ ಹೆಸರು ಮೊಹಮ್ಮದ್ ಅಲಿ ಸರ್. 4 ಸಲ ಹೆಚ್ಚು, ಹೆಚ್ಚು ಕಡಿಮೆ 6 ರೂಪಾಯಿ ಹೆಚ್ಚು. ಏನು ಸರ್, ಫಸ್ಟ್ ಆಫ್ ಆಲ್ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಿದೆ ಇದು ಕೇಂದ್ರ ಸರ್ಕಾರದ ಕೈಯಲ್ಲಿ. ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರದ ನೀತಿಗಳ ಮೇಲೆ ಇರುತ್ತೆ. ಫಸ್ಟ್ ಆಫ್ ಆಲ್ ನೀತಿಗಳು ಕರೆಕ್ಟ್ ಇದ್ದಿದ್ರೆ ಬೆಲೆ ಏರಿಕೆ ಇಷ್ಟು ಜಾಸ್ತಿ ಆಗ್ತಿರ್ಲಿಲ್ಲ. ಎರಡನೇದು, ರಾಜ್ಯ ಸರ್ಕಾರದ್ದು ತೆರಿಗೆ ಕಡಿಮೆ ಮಾಡೋದಕ್ಕೂ ಒಂದು ಅಧಿಕಾರ ಇರುತ್ತೆ ರಾಜ್ಯ ಸರ್ಕಾರದ್ದು ಹತ್ರ. ರಾಜ್ಯ ಸರ್ಕಾರದವರಲ್ಲಿ ಒಂದು ತಪ್ಪು ಏನಿದೆ ಅಂದ್ರೆ, ಇವ್ರು ಏನು ಫ್ರೀ ಬೀಸ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಫ್ರೀ ಬಸ್ಸು, ಇದೆಲ್ಲ ಮತ್ತೆ ಮೇಕಪ್ ಮಾಡಬೇಕು ಅಂದ್ರೆ ಅವರು ತೆರಿಗೆ ಕಡಿಮೆ ಮಾಡಕ್ ಆಗಲ್ಲ. ಈ ತೆರಿಗೆ ಕಡಿಮೆ ಮಾಡಕ್ ಆಗಲ್ಲ. ಯಾವ ಸರ್ಕಾರ ಏನ್ ಮಾಡಿದ್ರು ಗ್ರಾಹಕರಿಗೆ ಹೊರೆ ಆಗೋದು. ಗ್ರಾಹಕರಿಗೆ ದುಡಿಮೆ ಜಾಸ್ತಿ ಆಗೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಒಟ್ ಗ್ರಾಹಕರ ಜೇಬಿಂದ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಾಕತ್ತಾರೆ ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರನು. ಇದು ಯಾವುದೇ ಒಂದ್ ಸರ್ಕಾರದ ನಿರ್ಧಾರದಿಂದ ಆಗ್ತಾ ಇರೋ ಸಮಸ್ಯೆ ಅಲ್ಲ. ಇದು ಎರಡೂ ಸರ್ಕಾರದ ಏನ್ ಹೇಳ್ತಾರೆ, ಅವೈಜ್ಞಾನಿಕ ನೀತಿಗಳಿಂದ ಆಗ್ತಿರುವಂತ ಒಂದು ಏನಿದೆ ತೊಂದರೆ, ಸಾರ್ವಜನಿಕರಿಗೆ ತೊಂದರೆ. ಮೊಹಮ್ಮದ್ ಫಯಾಜ್